ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಟಿಲ್ ಮೊಲಾರಿಟಿ ಮಾಡಿದ್ದೆ. ಇವಾಗ ಮೊಲಾಲಿಟಿ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್, ದಟ್ ಈಸ್ 9th ಒನ್, ಮೊಲಾಲಿಟಿ. ಓಕೆನಾ? ಮೊಲಾಲಿಟಿ ವಿ ಆರ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ಎಂ. ಮೊಲಾರಿಟಿ ಅಂದ್ರೆ ಕ್ಯಾಪಿಟಲ್ ಎಂ, ಮೊಲಾಲಿಟಿ ಅಂದ್ರೆ ಸ್ಮಾಲ್ ಲೆಟರ್ ಎಂ. ನೆನಪಲ್ಲಿ ಇಟ್ಕೊಳ್ಳಿ. ವಾಟ್ ಇಸ್ ದಿಸ್? ಹೌ ಯು ವಿಲ್ ಡಿಫೈನ್ ದಿಸ್ ಮೊಲಾಲಿಟಿ? ಮೊಲಾಲಿಟಿ ಮೀನ್ಸ್ ನಂಬರ್ ಆಫ್ moles of solute, number of moles of solute present in 1 kg of solvent. 1 kg of solvent. ಅಲ್ಲಿ ಮೊಲಾರಿಟಿಲಿ ಏನು ಹೇಳಿದೆ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್. The difference between molarity and molality you should remember. Always compare and study. Compare ಮಾಡಿ ಓದಿ, ಅವಾಗ ನೆನಪಿರುತ್ತೆ ಚೆನ್ನಾಗಿ. ಇಲ್ಲಿ ಸಾಲ್ವೆಂಟ್ ತಗೊಂತೀವಿ, ಅಲ್ಲಿ ಸೊಲ್ಯೂಷನ್ ತಗೊಂತೀವಿ. ಇಲ್ಲಿ 1 kg ತಗೊಂತೀವಿ, ಅಲ್ಲಿ 1 ಲೀಟರ್ ತಗೊಂತೀವಿ. ಓಕೆನಾ? ಅದೇ ಡಿಫ್ರೆನ್ಸ್. 1 kg ಆಫ್ ಸಾಲ್ವೆಂಟ್ ತಗೊಂಡಿರ್ತೀರಾ, ಆ ಸಾಲ್ವೆಂಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು 1 kg, ಈ 1 ಕಂಟೈನರ್ ಅಲ್ಲಿ 1 kg ಆಫ್ ಸಾಲ್ವೆಂಟ್ ಇದೆ ಅಂತ ಅನ್ಕೊಳ್ಳಿ. ಈ 1 kg ಆಫ್ ಸಾಲ್ವೆಂಟ್ ಅಲ್ಲಿ ಫಾರ್ ಎಕ್ಸಾಂಪಲ್ 3 moles ಆಫ್ ಸಲ್ಯೂಟ್ ಇದೆ. 3 moles ಆಫ್ ಸಲ್ಯೂಟ್ ಇದೆ ಅಂತ ಅಂದ್ರೆ 3 ಬಂದು ಮೊಲಾಲಿಟಿ ಆಫ್ ದಿಸ್ ಸೊಲ್ಯೂಷನ್. ಅರ್ಥ ಆಯ್ತಾ? 1 kg ಆಫ್ ಸಾಲ್ವೆಂಟ್ ಅಲ್ಲಿ 4 moles ಆಫ್ ಸಲ್ಯೂಟ್ ಇದ್ರೆ 4 is a molality of a solution. Understood? Then how you will calculate? What is the formula? Formula ಬರಿಬೇಕಂತ ಅಂದ್ರೆ small letter m, that is molality is equal to number of moles of solute means N2 divided by ಏನಿದು solvent. Solvent ಇದು ಏನು? mass of solvent ಅಂದ್ರೆ W1 in kg ತಗೊಂತಿದೀವಿ. ಓಕೆನಾ? ಇದೊಂದು ಫಾರ್ಮುಲಾ. ಇದನ್ನ ಎಲಾಬರೇಟ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಅಂತ ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ನ ಎಲಾಬರೇಟ್ ಮಾಡಿದ್ರೆ W2 by M2 ಬರುತ್ತೆ. ಓಕೆನಾ? ಈ ಮಾಸ್ ನ ಕೆಜಿ ತಗೊಳ್ಳೋದ್ ಬದಲು ಗ್ರಾಮ್ಸ್ ಅಲ್ಲಿ ತಗೊಂಡ್ರೆ ಇಲ್ಲಿ ಮಲ್ಟಿಪ್ಲೈ ಬೈ 1000 ಮಾಡ್ಕೊಂತೀರಾ. ಓಕೆನಾ? ಈ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾದ್ರೂ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮೊಲಾಲಿಟಿ ಅಂತ ಕೇಳಿದ್ರು, ಆಲ್ರೆಡಿ ನಂಬರ್ ಆಫ್ ಮೋಲ್ಸ್ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ನಂಬರ್ ಆಫ್ ಮೋಲ್ಸ್ ಕೊಟ್ಟಿಲ್ಲ, ಬರೀ ಮಾಸ್, ಮೋಲಾರ್ ಮಾಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಈ ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡಿ. ಓಕೆನಾ? ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಅವರು ಮೋಲ್ ಫ್ರಾಕ್ಷನ್ ಕೊಟ್ಟಿ ಮೋಲ್ ಫ್ರಾಕ್ಷನ್ ಇಂದ ಮೊಲಾಲಿಟಿ ಕನ್ವರ್ಟ್ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕೆ ಅಂತ ಡೈರೆಕ್ಟ್ ಫಾರ್ಮುಲಾ ಇದೆ, ಅದನ್ನ ಅಪ್ಲೈ ಮಾಡಿ. ಯಾವ್ದು? ಮೊಲಾಲಿಟಿ ಇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಇಂಟು 1000 ಡಿವೈಡೆಡ್ ಬೈ 1 ಮೈನಸ್ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಇಂಟು ಮೋಲರ್ ಮಾಸ್ ಆಫ್ ಸಾಲ್ವೆಂಟ್. ಓಕೆನಾ? ಏನು? ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಕೊಟ್ಟಿ ಮೊಲಾಲಿಟಿ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಅಕಸ್ಮಾತ್ ಅವ್ರೇನಾದ್ರೂ ಮೊಲಾರಿಟಿ ಕೊಡ್ತಾರೆ ಕ್ವಶನ್ಸ್ ಅಲ್ಲಿ, ಮೊಲಾರಿಟಿಯಿಂದ ಮೊಲಾಲಿಟಿ ಕನ್ವರ್ಟ್ ಮಾಡಿ ಅಂತ ಅಂದಾಗ ಮೊಲಾಲಿಟಿ ಇಸ್ ಈಕ್ವಲ್ ಟು 1000 ಇಂಟು ಮೊಲಾರಿಟಿ. ಬರೀ ಎಂ ಅಂತ ಬರೆದ್ರೆ ಮೊಲಾರಿಟಿ, ಎಂ ಕೆಳಗಡೆ 1 ಅಂತ ಇಲ್ಲ 2 ಅಂತ ಬರೆದ್ರೆ ಮೋಲಾರ್ ಮಾಸ್ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ 1000 into density of solution minus molarity into molar mass of solute. ಓಕೆನಾ? ಇದು ರಿಲೇಶನ್ಶಿಪ್ ಬಿಟ್ವೀನ್ ಮೊಲಾರಿಟಿ ಅಂಡ್ ಮೊಲಾಲಿಟಿ ಅಂತಾನು ಕರಿಬಹುದು. ಸೊ ಮೊಲಾರಿಟಿ ಕೊಟ್ಟಿ ಮೊಲಾಲಿಟಿ ಕನ್ವರ್ಟ್ ಮಾಡಿ ಅಂತ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಮಾಸ್ ಪರ್ಸೆಂಟೇಜ್ ಕೊಡ್ತಾರೆ. ಮಾಸ್ ಪರ್ಸೆಂಟೇಜ್ ಕೊಟ್ಟಿ ಮೊಲಾಲಿಟಿ ಕನ್ವರ್ಟ್ ಮಾಡ್ಬೇಕಂತ ಅಂದ್ರೆ ಮೊಲಾಲಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಇಂಟು 1000 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಇಂಟು 100 ಮೈನಸ್ ಮಾಸ್ ಪರ್ಸೆಂಟೇಜ್. ದಿಸ್ ಇಸ್ ದ ಫಾರ್ಮುಲಾ ಟು ಕನ್ವರ್ಟ್ ಫ್ರಮ್ ಮಾಸ್ ಪರ್ಸೆಂಟೇಜ್ ಟು ಮೊಲಾಲಿಟಿ. ನೆಕ್ಸ್ಟ್, ಸಾಲಿಬಿಲಿಟಿ ಕೊಡ್ತಾರೆ. ಸಾಲಿಬಿಲಿಟಿಯಿಂದ ಮೊಲಾಲಿಟಿ ಕನ್ವರ್ಟ್ ಮಾಡ್ಬೇಕಂದ್ರೆ ಮೊಲಾಲಿಟಿ ಇಸ್ ಈಕ್ವಲ್ ಟು ಸಾಲಿಬಿಲಿಟಿ ಇಂಟು 10
solubility into 10 divided by molar mass of solute. Okay, then unit for this molality is mole per kg. ಅಲ್ಲಿ mole per liter ಇತ್ತು. or we can also use molal. ಅಲ್ಲಿ ಮೊಲಾರ್ ಯೂಸ್ ಮಾಡ್ತೀವಿ, ಇಲ್ಲಿ ಮೊಲಾಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಟ್ ಈಸ್ temperature independent. Why temperature independent? Because here volume is not there. Correct? No. It is temperature independent. Then if I'll write 2 molal of NaCl aqueous solution, how we will decode this one? 2 molal of NaOH aqueous solution means 2 moles of NaCl present in 1 kg of solvent. Solvent ಅಂದ್ರೆ ಯಾವ್ದಿಲ್ಲಿ? Solvent ಬಂದು ಇಲ್ಲಿ ವಾಟರ್. 1 kg of water. ಓಕೆನಾ? ಎಲ್ಲಾದ್ರೂ ಇವಾಗ 20 ಮೊಲಾಲ್ ಆಫ್ NaCl or HCl ಅಂದ್ರೆ 20 ಮೊಲಾಲ್ ಅಂದ್ರೆ 20 moles of NaCl present in 1 kg of water or any solvent. Understood? Then if they give ಮೊಲಾಲಿಟಿ ಎರಡು ಇದ್ದಾಗ ನಾವು ಮೊಲಾಲಿಟಿನ ಪ್ರಿಫರ್ ಮಾಡ್ತೀವಿ ಓವರ್ ಮೊಲಾರಿಟಿ. ಎರಡು ಮಧ್ಯೆ ನಾವು ಮೊಲಾಲಿಟಿ ಪ್ರಿಫರ್ ಮಾಡ್ತೀವಿ ಕ್ಯಾಲ್ಕುಲೇಷನ್ ಅಲ್ಲಿ. ಓಕೆನಾ? ಮೊಲಾಲಿಟಿ ಇಸ್ ಪ್ರಿಫರ್ಡ್ ಓವರ್ ಮೊಲಾರಿಟಿ. ಯಾಕೆ ಅಂತ ಅಂದ್ರೆ ಮೊಲಾರಿಟಿ ವಿಲ್ ಚೇಂಜ್ ವಿತ್ ಟೆಂಪರೇಚರ್. ಇದು ಡಿಪೆಂಡ್ ಆನ್ ಟೆಂಪರೇಚರ್ ಅಲ್ವಾ? ಇಟ್ ವಿಲ್ ಚೇಂಜ್ ವಿತ್ ಟೆಂಪರೇಚರ್. ಬಟ್ ಮೊಲಾಲಿಟಿ ವಿಲ್ ನಾಟ್ ಚೇಂಜ್ ವಿತ್ ಟೆಂಪರೇಚರ್. ವೈ ಅಂತ ಕೇಳಿದ್ರೆ ಬಿಕಾಸ್ ಇಟ್ ವಿಲ್ ನಾಟ್ change with temperature. Understood? Next, from this molality, how they will ask question, that one also I will explain in this video only. Here you can see, calculate the molality of solution containing 10% of mass by mass of NaOH solution. What they are asking? They are asking molality. What they give? They give mass by mass percentage. I already told you. Mass percentage in the molality calculate ಮಾಡಬೇಕಂದ್ರೆ which formula I will use? You know, right? That formula also you can use directly. Otherwise, that this 10% of mass by mass percentage of NaOH means what? How you will decode this one? 10% of NaOH andre 10 grams of NaOH in 100 grams of solution. Correct? ಹೀಗಲ್ವಾ? ನೆಕ್ಸ್ಟ್ ಮೊಲಾಲಿಟಿ ಫಾರ್ಮುಲಾ ಏನು? W2 into 1000 divided by M2 into W1 in grams. W2 ಇದೆಯಾ? ಏನು W2 ಅಂತ ಅಂದ್ರೆ ಮಾಸ್ ಆಫ್ ಸಲ್ಯೂಟ್. ಸಲ್ಯೂಟ್ ಯಾವುದು ಇಲ್ಲಿ? NaOH ಸಲ್ಯೂಟ್. ಮಾಸ್ ಆಫ್ ಸಲ್ಯೂಟ್ ಎಷ್ಟು? 10. ಸೊ 10 into 1000 divided by molar mass of NaOH. Molar mass of NaOH how much? Na is 23 plus oxygen is atomic number. Sorry, atomic mass of oxygen is 16 plus hydrogen atomic mass is 1. If you add up, you will get 40. So NaOH molar mass is 40 into weight of solvent you want. Here I have solution. Solvent you know, right? Solution minus solute, that is 100 minus 10, you will get 90. If you calculate, you will get 2.77 gram per kg. Understood? ಈ ತರ ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್, molarity of H2SO4 solution is 18 molar if density of solution is 1.8 gram per centimeter cube. Calculate molality. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಮೊಲಾರಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡೆನ್ಸಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮೊಲಾರಿಟಿ, ಡೆನ್ಸಿಟಿ ಇವೆರಡು ಕೊಟ್ಟಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಇದರಲ್ಲಿ ನೋಡ್ಬೋದಾ?
ಯಾವ ಫಾರ್ಮುಲಾ? ಮೊಲಾರಿಟಿ density. This formula you have to use. What you will take? Small letter m is equal to 1000 into molarity divided by 1000 into density minus molarity into molar mass. ಇಲ್ಲಿ 1000 as it is ಬರೀತೀರಾ. molarity value ಎಷ್ಟು? 18 divided by 1000 into 1.8 minus molarity ಬಂದು 18, molar mass of H2SO4 is 98. ಕ್ಯಾಲ್ಕುಲೇಟ್ ಮಾಡಿ ನಿಮಗೆ 500 ಮೊಲಾಲ್ ಸಿಗುತ್ತೆ. ಓಕೆನಾ? ಈಸಿನಾ? ನೆಕ್ಸ್ಟ್, ಕ್ಯಾಲ್ಕುಲೇಟ್ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಇನ್ 0.1 ಮೊಲಾಲ್ ಸಲ್ಯೂಷನ್ ಅಂತ ಕೇಳಿದ್ದಾರೆ. ಮೊಲಾಲ್ ಕೊಟ್ಟಿದ್ದಾರೆ. ಮೊಲಾಲ್ ಅಂತ ಅಂದ್ರೆ ಮೊಲಾರಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ನೀವು ಮೋಲ್ ಫ್ರಾಕ್ಷನ್ ಆಫ್ ಫೈಂಡ್ ಔಟ್ ಮಾಡಬೇಕು. ಮೋಲ್ ಫ್ರಾಕ್ಷನ್ ಅಂಡ್ ಮೊಲಾಲಿಟಿ ರಿಲೇಷನ್ ಕೊಟ್ಟಿದ್ದೀನ ಇಲ್ಲಿ. ಈ ರಿಲೇಷನ್ ನೀವು ಯೂಸ್ ಮಾಡಬೇಕು. ಏನು? m is equal to mole fraction of solute into 1000 divided by 1 minus mole fraction of solute into molar mass of solvent. Molar mass of solvent. Apply the value. Molarity value bandi 0.1 is equal to mole fraction of solute. I want to calculate into 1000 divided by 1 minus mole fraction of solute as it is. I will write here. What they're asking molar mass of solvent. Solvent ಯಾವ್ದಿಲ್ಲಿ? aqueous solution ಅಂತ ಕೊಟ್ರೆ water is a solvent. water molar mass ಎಷ್ಟು? 18. so into 18 ಹಾಕುತ್ತೀರಾ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ? ಇದಿಷ್ಟು ಕಂಪ್ಲೀಟ್ ಆಗಿ ಆ ಸೈಡ್ ಹೋದಾಗ, ಕಂಪ್ಲೀಟ್ ಸಿಸ್ಟಮ್ ಆ ಕಡೆ ಹೋದಾಗ 0.1 1 minus chi2 18 ಇಲ್ಲ ಅಂತ ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ m1 minus chi2 18 ಇದೆಯಲ್ಲ, ಇದನ್ನ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡೋಣ. ಏನಾಗುತ್ತೆ? chi2 into 1000 ಇಲ್ಲಿ 18 into 1 18 minus 18 into chi2 18 chi2 ಇಲ್ಲಿ 0.1 ಬರುತ್ತೆ. 0.1 ಇವಾಗ ಅದನ್ನ ಆ ಕಡೆ ತಗೊಂಡಾಗ 0.1 18 minus 18 chi2 is equal to chi2 1000. ಇವಾಗ 0.1 into 18 is 1.8 minus 0.1 into 18 is 1.8. chi2 is equal to chi2 1000. ಓಕೆ, ನೆಕ್ಸ್ಟ್ ಇದನ್ನ ನಾವು ಆ ಸೈಡ್ ತಗೊಂಡಾಗ ಏನಾಗುತ್ತೆ? 1.8 is equal to chi2 1000 ಮೈನಸ್ ಇರೋದು ಪ್ಲಸ್ 1.8 chi2 ಆಗುತ್ತೆ. ಸೊ chi2 ಕಾಮನ್ ಇರುತ್ತೆ. ಇವೆರಡು ಆಡ್ ಅಪ್ ಮಾಡಿದ್ರೆ 1.8 is equal to 1000 1.8 chi2 ಬರುತ್ತೆ. ಸೊ chi2 ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ರೆ chi2 is equal to 1.8 divided by 1000 1.8 ಮಾಡಿದ್ರೆ ನಿಮಗೆ 0.00179 ಬರುತ್ತೆ. ಇದನ್ನ ಆಲ್ಸೋ ವಿ ಕ್ಯಾನ್ ರೈಟ್ 1.79 into 10 to the power of -3. Got it? Next, calculate molality of KCl solution made by dissolving 7.45 grams of KCl in 500 ml of solution. Density they gave. What and all they gave? We have to calculate molality. So density ಕೊಟ್ಟಿದ್ದಾರೆ. Okay, molality calculate. ಮಾಸ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಆಫ್ ಸಲ್ಯೂಷನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಮೊಲಾಲಿಟಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ W2 into 1000 by M2 into W1 in ಗ್ರಾಮ್. ಕರೆಕ್ಟಾ? ಸೊ ಬಟ್ ಇಲ್ಲಿ ಏನೇನು ಕೊಟ್ಟಿದ್ದಾರೆ? W2 ಕೊಟ್ಟಿದ್ದಾರೆ ಅಲ್ವಾ? W2 ವ್ಯಾಲ್ಯೂ ಎಷ್ಟು? W2 ಅಂದ್ರೆ ಮಾಸ್ ಆಫ್ ಸಲ್ಯೂಟ್. KCl ಮಾಸ್ ಬಂದು 7.45 into 1000
ಮೋಲಾರ್ ಮಾಸ್ ಆಫ್ ಎಷ್ಟಾಗುತ್ತೆ KClದು ಮೋಲಾರ್ ಮಾಸ್ ಬಂದು 74.5 ಇಂಟು ಮಾಸ್ ಆಫ್ ಸಲ್ಯೂಟ್ ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿದಾರ ಕೊಟ್ಟಿಲ್ಲ, ಬಟ್ ಸೊಲ್ಯೂಷನ್ದು ವಾಲ್ಯೂಮು ಡೆನ್ಸಿಟಿ ಕೊಟ್ಟಿದ್ದಾರೆ. ವಾಲ್ಯೂಮ್ ಡೆನ್ಸಿಟಿ ಕೊಟ್ಟಿದಾಗ ಮಾಸ್ ಫೈಂಡ್ ಔಟ್ ಮಾಡ್ಬೋದು. ಗೊತ್ತಲ್ವಾ ಹೇಗೆ ಅಂತ? ನಿಮ್ಗೆ ಗೊತ್ತು, ವಾಲ್ಯೂಮ್ ಇಸ್ ಈಕ್ವಲ್ ಟು ಮಾಸ್ ಬೈ ಡೆನ್ಸಿಟಿ. ಮಾಸ್ ಬೇಕು ಅಂತಂದ್ರೆ ಮಾಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಇಂಟು ಡೆನ್ಸಿಟಿ. ನಂಗೆ ಏನ್ ಬೇಕಾಗಿರೋದು? ಮಾಸ್ ಬೇಕಾಗಿರೋದು. ಮಾಸ್ ಬೇಕು ಅಂತ ಅಂದ್ರೆ ವಾಲ್ಯೂಮ್ ಎಷ್ಟಿದೆ 500 ಇಂಟು ಡೆನ್ಸಿಟಿ ಎಷ್ಟಿದೆ 1.2. ಎರಡೂ ಸೊಲ್ಯೂಷನ್ ಇದೆ. ಸೊ ನಮಗೆ ಸೊಲ್ಯೂಷನ್ ಮಾಸ್ ಸಿಗುತ್ತೆ. ಫಸ್ಟ್ ಸೊಲ್ಯೂಷನ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋಣ. 500 ಇಂಟು 1.2 ನಿಮ್ಗೆ 600 ಗ್ರಾಮ್ ಸಿಗುತ್ತೆ. ಸೊ W ಸೊಲ್ಯೂಷನ್ ಅಂದ್ರೆ ಮಾಸ್ ಆಫ್ ಸೊಲ್ಯೂಷನ್ ಸಿಗುತ್ತೆ. ಮಾಸ್ ಆಫ್ ಸೊಲ್ಯೂಷನ್, ಬಟ್ ವಾಟ್ ಐ ವಾಂಟ್ ಮಾಸ್ ಆಫ್ ಸಾಲ್ವೆಂಟ್ ಬೇಕು. ಮಾಸ್ ಆಫ್ ಸಾಲ್ವೆಂಟ್ ಬೇಕು ಅಂತಂದ್ರೆ ನಮ್ಗೆ ಆಲ್ರೆಡಿ ಮಾಸ್ ಆಫ್ ಸಲ್ಯೂಟ್ ಗೊತ್ತು. 600 ಮೈನಸ್ 7.45 ಮಾಡಿದ್ರೆ ನಮ್ಗೆ ಮಾಸ್ ಆಫ್ ಸಾಲ್ವೆಂಟ್ ಸಿಗುತ್ತೆ. ಎಷ್ಟು ಬರುತ್ತೆ? ಮಾಸ್ ಆಫ್ ಸಾಲ್ವೆಂಟು 592.55 ಸಿಗುತ್ತೆ. ಇದು ಮೈನಸ್ ಮಾಡಿದ್ರೆ ಓಕೆನಾ? ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆನ್ಸರು 0.168 ಮೊಲಾಲ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್, ಇದು ನೀಟಲ್ಲಿ ಕೇಳಿರೋ ಕ್ವಶನ್. ದ ಡೆನ್ಸಿಟಿ ಆಫ್ 1 molar ಸೊಲ್ಯೂಷನ್ ಆಫ್ ಕಾಂಪೌಂಡ್ X is 1.25 ಗ್ರಾಮ್. ಕ್ಯಾಲ್ಕುಲೇಟ್ ಮೊಲಾಲಿಟಿ ಅಂಡ್ ದೇ ಗೇವ್ ಮೋಲಾರ್ ಮಾಸ್. ಇಲ್ಲಿ ಮೊಲಾರಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡೆನ್ಸಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮೊಲಾರಿಟಿ ಡೆನ್ಸಿಟಿ ಅಂತ ಅಂದ್ರೆ ಫಾರ್ಮುಲಾ ಬಂದು ಮೊಲಾಲಿಟಿ is equal to 1000 into m by 1000 into density minus molarity into molar mass of solute. ಅಪ್ಲೈ ಮಾಡಿ, ವ್ಯಾಲ್ಯೂಸ್ ಎರಡು ಎಲ್ಲ ಇದೆಲ್ಲ ಅಪ್ಲೈ ಮಾಡಿ, ಆನ್ಸರ್ 0.858 ಬರುತ್ತೆ. ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆನಾ? ಅರ್ಥ ಆಯ್ತಲ್ಲ? ಇದಿಷ್ಟು ಮೊಲಾಲಿಟಿದು. ನೆಕ್ಸ್ಟ್ ಟರ್ಮ್ ಬಂದು ನಾರ್ಮಾಲಿಟಿ. ನೆಕ್ಸ್ಟ್ ಟರ್ಮ್ ಇಸ್ ನಾರ್ಮಾಲಿಟಿ. ಎಷ್ಟನೇದು? 10th one is normality. Normality we are denoted by capital N. Normality means number of gram equivalent of solute present in 1 liter solution. ಓಕೆನಾ? ಅಲ್ಲಿ ನಂಬರ್ ಆಫ್ ಮೋಲ್ಸ್ ಮಾಡ್ತಿದೀವಲ್ಲ, ಅದ್ರ ಬದಲು ನಂಬರ್ ಆಫ್ ಗ್ರಾಮ್ ಈಕ್ವಿವೆಲೆಂಟ್ ಯೂಸ್ ಮಾಡ್ತಿದ್ದೀವಿ. ಏನು ಗ್ರಾಮ್ ಈಕ್ವಿವೆಲೆಂಟ್ ಅಂತ ಅಂದ್ರೆ ನಾನು ಹೇಳ್ತೀನಿ. ಫಸ್ಟ್, ಅಕಾರ್ಡಿಂಗ್ ಟು ದಿಸ್ ಫಾರ್ಮ್ ಸ್ಟೇಟ್ಮೆಂಟ್, ಹೌ ಫಾರ್ಮುಲಾ ವಿಲ್ ಕಮ್? N is equal to number of gram equivalent of solute by volume of solution in liter. Number of gram equivalent, ಇದನ್ನ ಕ್ಯಾಲ್ಕುಲೇಟ್ ನಂಬರ್ ಆಫ್ ಗ್ರಾಮ್ ಈಕ್ವಿವೆಲೆಂಟ್ ಆಫ್ ಸಲ್ಯೂಟ್ ಅಂತಾನು ಕೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು? ನಂಬರ್ ಆಫ್ ಗ್ರಾಮ್ ಈಕ್ವಿವೆಲೆಂಟ್ ಆಫ್ ಸಲ್ಯೂಟ್ ಇಸ್ ಈಕ್ವಲ್ ಟು ನಾರ್ಮಾಲಿಟಿ ಇಂಟು ವಾಲ್ಯೂಮ್ ಇನ್ ಲೀಟರ್ ಮಾಡ್ಬೋದು. ಇದು ಒಂದು ಫಾರ್ಮುಲಾ. ನೆಕ್ಸ್ಟ್, ವಾಟ್ ಇಸ್ ದಿಸ್ ಆಕ್ಚುಯಲ್ ನಂಬರ್ ಆಫ್ ಗ್ರಾಮ್ equivalent of solute means W2, that is mass of solute divided by equivalent mass of solute. Okay, number of gram equivalent andre mass of solute divided by equivalent mass. Equivalent mass anta andre enu? E is equal to molar mass of solute by n factor. Molar mass of solute by n factor. ಸೊ ಇವೆರಡು ವ್ಯಾಲ್ಯೂನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ಅಂತ ಅಂದ್ರೆ ಏನು? W2 by E. ಓಕೆನಾ? ವಾಲ್ಯೂಮ್ನ ನಾನು ml ತಗೊಂಡ್ರೆ ಇಲ್ಲಿ ಇಂಟು 1000 ಬರುತ್ತೆ. ದಿಸ್ ಇಸ್ ಒನ್ ಆಫ್ ದ ಫಾರ್ಮುಲಾ. ಈಕ್ವಲೆಂಟ್ ಮಾಸ್ ಡೈರೆಕ್ಟ್ ಆಗಿ ಕ್ವಶನ್ ಕೊಟ್ಬಿಟ್ರೆ ಈ ಫಾರ್ಮುಲಾನ ಆರಾಮಾಗಿ ಯೂಸ್ ಮಾಡ್ಬೋದು. ಅಕಸ್ಮಾತ್ ಈಕ್ವಲೆಂಟ್ ಮಾಸ್ ಕೊಟ್ಟಿಲ್ಲ ಅಂತ ಅಂದ್ರೆ ಅವಾಗ ಇದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಈಕ್ವಲೆಂಟ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? W2 into
1000 into n factor by m2 into volume in ml. ಓಕೆನಾ. ಸೊ ಡೈರೆಕ್ಟ್ ನಂಬರ್ ಆಫ್ ಈಕ್ವಲೆಂಟ್ ಅವರೇ ಕ್ವಶನ್ ಕೊಟ್ರೆ ಈ ವ್ಯಾಲ್ಯೂ ಹಾಕಿ, ಇಲ್ಲ ಈಕ್ವಲೆಂಟ್ ಮಾಸ್ ಕೊಟ್ರೆ ಈ ವ್ಯಾಲ್ಯೂ ಹಾಕೋಬಹುದು, ಇಲ್ಲ ಎನ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ ನೀವೇ, ಮೋಲಾರ್ ಮಾಸ್ ಕೊಟ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಮೊಲಾರಿಟಿ ಇಂದ ನಾರ್ಮಾಲಿಟಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಅದಕ್ಕೆ ನಾರ್ಮಾಲಿಟಿ ಇಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ಎನ್ ಫ್ಯಾಕ್ಟರ್. ಎನ್ ಫ್ಯಾಕ್ಟರ್ ಅಂತಿದ್ದಾರೆ ಮ್ಯಾಮ್. ಏನಿದು ಎನ್ ಫ್ಯಾಕ್ಟರ್ ಅಂತ ಎಲ್ಲ ಯೋಚನೆ ಮಾಡ್ತಿದ್ರ? ಒಂದ್ ಸ್ವಲ್ಪ ಹೊತ್ತು ಇದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎನ್ ಫ್ಯಾಕ್ಟರ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಮಾಸ್ ಪರ್ಸೆಂಟೇಜ್ ಕೊಟ್ಟಿ ನಾರ್ಮಾಲಿಟಿ ರಿಲೇಷನ್ ಇದ್ರೆ ನಾರ್ಮಾಲಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಇಂಟು ಡೆನ್ಸಿಟಿ ಇಂಟು 10 divided by gram equivalent weight, that is equivalent mass only. Next mass by volume percentage ಇಂದ ನಾರ್ಮಾಲಿಟಿ ಬೇಕು ಅಂತಂದ್ರೆ ನಾರ್ಮಾಲಿಟಿ is equal to mass by volume percentage into 10 divided by gram equivalent weight. ಇದು ಯಾವುದಾದ್ರೂ ಕೇಳ್ಬೋದು, ಎಲ್ಲನೂ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಇದ್ರಲ್ಲೇ ಡೈಲ್ಯೂಷನ್ ಫಾರ್ಮುಲಾ ಬಂದು n1v1 is equal to n2v2. ನಾವು ಮೊಲಾರಿಟಿ ಯೂಸ್ ಮಾಡ್ದು ನೆನಪಿದೆಲ್ಲ. m1v1 is equal to m2v2. ಇಲ್ಲೂ ಅಷ್ಟೇ ನಾವು ನೆಕ್ಸ್ಟ್ ಇಲ್ಲೂ ಮಿಕ್ಸಿಂಗ್ ಮಾಡ್ತೀವಿ. ಏನು ಮಿಕ್ಸಿಂಗ್ ಆಫ್ ಟೂ ಸೇಮ್ ಸೊಲ್ಯೂಷನ್ ಮಿಕ್ಸ್ ಮಾಡಿದ್ರೆ ಫಾರ್ಮುಲಾ ಏನ್ ಬರುತ್ತೆ? n is equal to n1v1 plus n2v2 by v1 plus v2. This is one formula. Next, for acid base ರಿಯಾಕ್ಷನ್ಸ್ ಇದ್ದಾಗ ಅವ್ರೇನಾದ್ರು ಕಂಪ್ಲೀಟ್ ನ್ಯೂಟ್ರಲೈಸ್ ಆಗ್ತಿದೆ ಅಂತ ಕ್ವಶನ್ ಹೇಳಿದಾಗ ಕಂಪ್ಲೀಟ್ ನ್ಯೂಟ್ರಲೈಸೇಷನ್ ಅಂತ ಮೆನ್ಷನ್ ಮಾಡಿದ್ರೆ n1v1 is equal to n2v2 ಯೂಸ್ ಮಾಡಿ. ಐದರ್ ಅವ್ರು ನಾರ್ಮಾಲಿಟಿ n1 ಕೇಳ್ಬೋದು, n2 ಕೇಳ್ಬೋದು. ಬಿಫೋರ್ ಮಿಕ್ಸಿಂಗ್, ಆಫ್ಟರ್ ಮಿಕ್ಸಿಂಗ್. ಓಕೆನಾ. ಇದು ಬಿಫೋರ್ ಮಿಕ್ಸಿಂಗ್, ಇದು ಆಫ್ಟರ್ ಮಿಕ್ಸಿಂಗ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ, ಅದು ವಾಲ್ಯೂಮ್ ಆಫ್ ಆಸಿಡ್ ಅಂಡ್ ನಾರ್ಮಾಲಿಟಿ ಆಫ್ ಆಸಿಡ್ ಜಾಸ್ತಿ ಇದ್ರೆ ವಾಲ್ಯೂಮ್ ಆಫ್ ಬೇಸ್ ನಾರ್ಮಾಲಿಟಿ ಬೇಸ್ಗೆ, ಇದನ್ನ ನಾವು ಅಸಿಡಿಕ್ ಅಂತ ಕರಿತೀವಿ ಸೊಲ್ಯೂಷನ್. ಆಸಿಡ್ ಸೊಲ್ಯೂಷನ್ ನಾರ್ಮಾಲಿಟಿ ಜಾಸ್ತಿ ಇದ್ದು ಕಂಪೇರ್ ಟು ಬೇಸ್, ಅದರ ಸೊಲ್ಯೂಷನ್ ಅಸಿಡಿಕ್ ಅಂತ ಕರಿತೀವಿ. ಆ ತರ ಕೇಸಲ್ಲಿ ನಾವು ಫಾರ್ಮುಲಾ NaVa, that is normality of acid and volume of acid minus normality of base, volume of base divided by volume of acid plus volume of base. ಇದನ್ನ ಆಡ್ ಮಾಡ್ತೀವಿ. ಇದೆರಡು ನ್ಯೂಟ್ರಲೈಸ್ ಆಗಿರುತ್ತೆ, ಎರಡು ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಅಲ್ಲಿ ಅಕಸ್ಮಾತ್ ವಾಲ್ಯೂಮ್ ಆಫ್ ಆಸಿಡ್ ನಾರ್ಮಾಲಿಟಿ ಆಫ್ ಆಸಿಡ್ ಲೆಸ್ ದೆನ್ ವಾಲ್ಯೂಮ್ ಆಫ್ ಬೇಸ್ ನಾರ್ಮಾಲಿಟಿ ಆಫ್ ಬೇಸ್ ಇದ್ರೆ ಅದನ್ನ ಬೇಸಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂತ ಟೈಮಲ್ಲಿ n is equal to VB NB minus NaVa by VA plus VB. ಇದನ್ನು ಯೂಸ್ ಮಾಡ್ತೀವಿ. ಓಕೆನಾ. ನ್ಯೂಟ್ರಲೈಸೇಷನ್ ಆಲ್ರೆಡಿ ಹಾಕಿದ್ದೀನಿ. N1V1 nothing but this one also we can write as NaVa is equal to NbVb. ಆಲ್ರೆಡಿ ನಾನು ಹೇಳಿದ್ದೀನಿ ಎನ್ ವ್ಯಾಲ್ಯೂನ ನಾವು ಮೊಲಾರಿಟಿ ಅಂಡ್ ಎನ್ ಫ್ಯಾಕ್ಟರ್ ಅಂತ ಕರಿಬೋದಾ? ಎನ್ ಬದಲು ಎಂ ಇಂಟು ಎನ್ ಎಫ್ ಹಾಕ್ಬೋದು ಅಂಡ್ ಇಂಟು ವಾಲ್ಯೂಮ್ ಆಫ್ ಆಸಿಡ್, ಹಾಗೆ ಮೊಲಾರಿಟಿ ಆಫ್ ಆಸಿಡ್ ಎನ್ ಫ್ಯಾಕ್ಟರ್ ಆಫ್ ಆಸಿಡ್. ಇಲ್ಲಿ ಎನ್ ಬಿ ಬದಲು ಮೊಲಾರಿಟಿ ಆಫ್ ಬೇಸ್ ಎನ್ ಫ್ಯಾಕ್ಟರ್ ಆಫ್ ಬೇಸ್ ಇಂಟು ವಾಲ್ಯೂಮ್ ಆಫ್ ಬೇಸ್. ಈ ಫಾರ್ಮುಲಾ ಆದ್ರೂ ಯೂಸ್ ಮಾಡ್ಬೋದು. ನಾರ್ಮಾಲಿಟಿ ಕೊಟ್ರೆ ಈ ಫಾರ್ಮುಲಾ ಯೂಸ್ ಮಾಡಿ, ಮೊಲಾರಿಟಿ ಕೊಟ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. ಇಲ್ಲಿ instead of writing m and v can write number of moles.
ಆಫ್ ಆಸಿಡ್ ಇಂಟು ಎನ್ ಫ್ಯಾಕ್ಟರ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಗೆ ಗೊತ್ತು ಮೊಲಾರಿಟಿ ಫಾರ್ಮುಲಾ. ಮೊಲಾರಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ನೆನಪಿದ್ಯಾ? ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಸೊ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂತಂದ್ರೆ ಎಮ್ ಇಂಟು ವಿ. ಸೊ ಇಲ್ಲಿ ನಂಬರ್ ಆಫ್ moles of acid into n factor is equal to number of moles of base into n factor. ಇದಾದ್ರೂ ಯೂಸ್ ಮಾಡಿ. ಆ ಕ್ವಶನ್ ಅಲ್ಲಿ ಏನವ್ರು ಮೆನ್ಷನ್ ಮಾಡಿರ್ತಾರೆ ಅನ್ನೋದ್ರ ಬೇಸ್ ಮೇಲೆ ಯಾವ ಫಾರ್ಮುಲಾ ನೀವು ಯೂಸ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ ಯೂನಿಟ್ ಫಾರ್ ದಿಸ್ ನಾರ್ಮಾಲಿಟಿ ಇಸ್ ಗ್ರಾಮ್ ಈಕ್ವಿವೆಲೆಂಟ್ ಬೈ ಲೀಟರ್ ಆರ್ normal. Okay na? Then it is dependent on temperature because volume ide idralli. So idu temperature depend agutte. And if I write 2 normal NaCl aqueous solution means what it means? 2 gram equivalent of NaCl in 1 liter of solution ಅಂತ ಅರ್ಥ. ಓಕೆನಾ? ಓಕೆ, ನೆಕ್ಸ್ಟ್ ಇದ್ರ ಬೇಸ್ ಕ್ವಶನ್ಸ್ ನೋಡೋಣ. ನಾರ್ಮಾಲಿಟಿ. ಕ್ಯಾಲ್ಕುಲೇಟ್ ದ ನಾರ್ಮಾಲಿಟಿ ಆಫ್ 0.05 moles of BaOH2 in 1500 ml of solution. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ? ಮೋಲ್ಸ್ ಕೊಟ್ಟಿದ್ದಾರೆ ಅಂಡ್ ml ಕೊಟ್ಟಿದ್ದಾರೆ. ಮೋಲ್ಸ್ ml ವಾಲ್ಯೂಮ್, ನಂಬರ್ ಆಫ್ ಮೋಲ್ಸ್ ವಾಲ್ಯೂಮ್ ಅಂತ ಅಂದ್ರೆ ಯಾವ್ದು ನೆನಪಾಗುತ್ತೆ? ನೆನ್ಪಿಟ್ಕೊಳ್ಳಿ, ರೀಕಾಲ್ ಮಾಡ್ಕೊಳ್ಳಿ. ಮೋಲ್ಸ್ ಬೈ ವಾಲ್ಯೂಮ್ ಏನಾಗುತ್ತೆ? ಮೊಲಾರಿಟಿ ಆಗುತ್ತಲ್ವಾ? ಸೊ ಎನ್ ಇಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ಎನ್ ಫ್ಯಾಕ್ಟರ್ ಅಂತ ಬರೀಬಹುದಾ? ಇಲ್ಲಿ ಮೊಲಾರಿಟಿ ಏನು ಆಗುತ್ತೆ? ನಂಬರ್ ಆಫ್ ಮೋಲ್ಸ್ ಬೈ ವಾಲ್ಯೂಮ್ ಬರೀಬಹುದಾ ಅಂತಂದ್ರೆ 0.05 by 1500 ಇಂಟು ಎನ್ ಫ್ಯಾಕ್ಟರು ಇದಕ್ಕೆ BaOH. ನೆನ್ಬಿಟ್ಕೊಳ್ಳಿ, OH ಎಷ್ಟು ನಂಬರ್ ಇರುತ್ತೆ, ಎಷ್ಟು ನಂಬರ್ ಆಫ್ OH ಇರುತ್ತೆ ಅದೇ ಎನ್ ಫ್ಯಾಕ್ಟರ್. ಎಷ್ಟಿದೆ ಇಲ್ಲಿ? OH 2 ಇದೆ. ಸೊ ಎನ್ ಫ್ಯಾಕ್ಟರು 2 ಆಗುತ್ತೆ. ಎನ್ ಫ್ಯಾಕ್ಟರ್ ಡೀಟೇಲ್ ಆಗಿ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಸೊ ಇವಾಗ ಎಷ್ಟಾಗುತ್ತೆ? 0.066 ನಾರ್ಮಲ್ ಬರುತ್ತೆ. ಇಷ್ಟೇ. ಓಕೆನಾ? ನೆಕ್ಸ್ಟ್, how many ml of 0.5 normal HCl are required to neutralize 20 ml of 1 normal Na2CO3? ನ್ಯೂಟ್ರಲೈಸ್ ಅಂತ ಕೇಳಿದ್ದಾರೆ. ನ್ಯೂಟ್ರಲೈಸೇಷನ್ ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಕ್ ಹೇಳಿದ್ದೀನಿ ನಾನು? N1V1 is equal to N2V2. ಇಲ್ಲಿ 0.5 ನಾರ್ಮಲ್ ಇಂದ 0.1 ನಾರ್ಮಲ್ಗೆ ಕನ್ವರ್ಟ್ ಮಾಡ್ತಿದ್ದಾರೆ. ಅಂದ್ರೆ ಇದನ್ನ N1 ಅಂತ ಕನ್ಸಿಡರ್ ಮಾಡ್ಬೋದು, ಇದನ್ನ N2 ಅಂತ ಕನ್ಸಿಡರ್ ಮಾಡ್ಬೋದು. 0.5 ಹೌ ಮೆನಿ ml ಅಂತ ಕೇಳಿದ್ದಾರೆ. V1 ಫೈಂಡ್ ಔಟ್ ಮಾಡಬೇಕು. ರಿಕ್ವೈರ್ಡ್ ಟು ಪ್ರಿಪೇರ್ 20 ml, ಇದು V2 ಆಗುತ್ತೆ. ಸೊ N1 ಬಂದು 0.5, V1 ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. N2 ಬಂದು 1, ವಾಲ್ಯೂಮ್ ಇಸ್ 20. ಸೊ V1 is equal to 1 into 20, 20, 25, 0.5, you will get 40 ml. ಇಷ್ಟೇ. ಈ ತರ ಕೇಳ್ತಾರೆ ನ್ಯೂಟ್ರಲೈಸೇಷನ್ ಅಲ್ಲಿ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ನಾರ್ಮಾಲಿಟಿ ಆಫ್ 8 grams ಆಫ್ NaOH ಇನ್ 20 ml ಆಫ್ ಸೊಲ್ಯೂಷನ್. ಆಲ್ರೆಡಿ ಹೇಳಿದ್ದೀನಿ ಇದು ಏನಿದು. 8 ಗ್ರಾಮ್ ಅಂದ್ರೆ ಮಾಸ್ ಆಫ್ ಸಲ್ಯೂಟ್, 20 ml ಆಫ್ ಸೊಲ್ಯೂಷನ್ ಅಂದ್ರೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕೊಟ್ಟಿದಾರ. ನೆಕ್ಸ್ಟ್, ನಾರ್ಮಾಲಿಟಿಲಿ ವೆಯ್ಟು ಇದೆಲ್ಲ ಇಲ್ಲ ಅಲ್ಲ, ಬಟ್ ಮೊಲಾರಿಟಿ ಫೈಂಡ್ ಔಟ್ ಮಾಡ್ಬೋದಾ? ನೋಡಿ, ಮೊಲಾರಿಟಿ ಫೈಂಡ್ ಔಟ್ ಮಾಡ್ಬೋದಾ? ಮೊಲಾರಿಟಿ ಏನು? W2 A2 into 1000 M2, that is molar mass of NaOH. Molar mass of NaOH 40 into volume of solution 200. So ಎಷ್ಟು ಬರುತ್ತೆ? 2 1s 2, 4s 8, 10, 4 1s 4 1s, you will get 1. ಮೊಲಾರಿಟಿ 1 ಬಂತು. ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನಾರ್ಮಾಲಿಟಿ. ನಾರ್ಮಾಲಿಟಿ ಇಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ಎನ್ ಫ್ಯಾಕ್ಟರ್. ಮೊಲಾರಿಟಿ ಎಷ್ಟಿದೆ? 1. ಎನ್ ಫ್ಯಾಕ್ಟರ್ ಇಲ್ಲಿ NaOH ಏನಿದ್ದೀನಿ ಎಷ್ಟು OH ಇದೆಯೋ ಅದು ಎನ್ ಫ್ಯಾಕ್ಟರ್. ಇಲ್ಲಿ ಎಷ್ಟು OH ಇದೆ? ಒಂದೇ OH ಇದೆ. ಸೊ ಎನ್ ಫ್ಯಾಕ್ಟರ್ ಒಂದೇ. ಸೊ ನಾರ್ಮಾಲಿಟಿ ಬಂದು 1 ನಾರ್ಮಲ್. ಅಂಡರ್ಸ್ಟುಡ್? ಲೈಕ್ ದಿಸ್ they will ask in your exam. Got it?
ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎನ್ ಫ್ಯಾಕ್ಟರ್ ಮಾಡಿ ನೆಕ್ಸ್ಟ್ ಅದರ್ ಕಾನ್ಸಂಟ್ರೇಷನ್ ಟರ್ಮ್ಸ್ದು ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಡೋಂಟ್ ಫಾರ್ಗೆಟ್. ಮತ್ತೆ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.